ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿ ರಿಸಲ್ಟ್ ಯಾವ ಥರ ನೋಡಬೇಕು ನೀವು ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಹೇಳಿಕೊಡ್ತೀವಿ. ಫಸ್ಟ್ ಆಫ್ ಆಲ್ ನಿಮ್ಮ ಮೊಬೈಲ್ನಲ್ಲಿರೋ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಸೊ ಕ್ರೋಮ್ ಬ್ರೌಸರ್ನಲ್ಲಿ ನೀವು ಜಸ್ಟ್ ಇಲ್ಲಿ ಟೈಪ್ ಮಾಡಿ ಕರ್ನಾಟಕ ಟಿ ರಿಸಲ್ಟ್ 2023 ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸರ್ಚ್ ಕೊಟ್ಟಾಗ ನಿಮಗೆ ಈ ಥರ ಇಲ್ಲಿ ಒಂದು ವೆಬ್ಸೈಟ್ ಲಿಂಕ್ಗಳು ಇಲ್ಲಿ ನಿಮಗೆ ಕಾಣಿಸುತ್ತೆ. ಈ ಥರ ಇಲ್ಲಿ ಫಸ್ಟ್ ಒಂದು ಲಿಂಕ್ ಇದೆ, ಈ ರೆಡ್ ಕಲರ್ ಬಾಕ್ಸ್ ಹಾಕ್ತಾ ಇದ್ದೀನಿ. ಸೊ ಈ ರೆಡ್ ಕಲರ್ ಬಾಕ್ಸ್ ಇರ್ತಕ್ಕಂಥ sts.karnataka.gov.in ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಸ್ಕ್ರೀನಲ್ಲಿ ಕಾಣಿಸುತ್ತೆ. TET 2023 ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ, ಆಮೇಲೆ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ. ನೀವು ನಿಮ್ಮ ಫಾರ್ಮ್ ಫಿಲಪ್ ಮಾಡುವಾಗ ಏನು ಅಪ್ಲಿಕೇಶನ್ ನಂಬರ್ ನಿಮಗೆ ಸಿಕ್ಕಿರುತ್ತೆ ಆ ಅಪ್ಲಿಕೇಶನ್ ನಂಬರು ಆಮೇಲೆ ಡೇಟ್ ಆಫ್ ಬರ್ತನ್ನ ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದಾಗ ನಿಮಗೆ ನಿಮ್ಮ ರಿಸಲ್ಟ್ ಕಾಣಿಸುತ್ತೆ. ಅದೇ ರೀತಿ ಒಂದು PDF ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಆಗುತ್ತೆ. ಅದನ್ನು ಶೋ ಮಾಡಿಟ್ಕೊಳ್ಳಿ, ಆಮೇಲೆ ಅದನ್ನು ಪ್ರಿಂಟ್ನ ನೀವು ತೆಗೆದುಕೊಳ್ಳಬಹುದು. ಸೊ ಈ ರೀತಿಯಾಗಿ ಈಸಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿ TT ರಿಸಲ್ಟ್ನ ನೋಡಬಹುದು. ಓಕೆ, ಎಲ್ಲರೂ ಇದೇ ರೀತಿ ನೀವು ನಿಮ್ಮ ರಿಸಲ್ಟ್ನ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.